ಬಾಗಲಕೋಟೆಯಲ್ಲಿ ನಡೆದಂತಹ ಶಿವಾಜಿ ಜಯಂತಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟವಾಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಬಾಗಲಕೋಟೆಯಲ್ಲಿ ಬಿಗುವಿನ ವಾತಾವರಣ ಹಾಗೆ ನಿರ್ಮಾಣವಾಗಿದೆ. ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳ ಈಗ ಬಂಧನವಾಗಿದೆ. ಕಲ್ಲು ತೂರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. 22 ವರ್ಷದ ಅಶೋಕ್ ಬಾರಕೇರ ಬಂಧಿತ ವ್ಯಕ್ತಿಗಳು ಪೊಲೀಸರನ್ನ ನೋಡಿ ಬೈಕ್ನಿಂದ ಬಿದ್ದು ಅಶೋಕ್ಗೆ ಕೈಗೆ ಪೆಟ್ಟಾಗಿದೆ. ಮತ್ತೋರ್ವ ಆರೋಪಿ ಸಂದೀಪ್ ಈಗ ಕೋರ್ಟ್ಗೆ ಹಾಜರುಪಡಿಸುವಂತೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾಗಿತ್ತು. ಶಿವಾಜಿ ಜಯಂತಿ ಮೆರವಣಿಗೆಯಲ್ಲಿ ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟವಾಗಿತ್ತು. ಈ ಬಿಗುವಿನ ವಾತಾವರಣದ ನಡುವೆಯಲ್ಲೂ ಕೂಡ ಈಗ ಈ ಕಲ್ಲು ತೂರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ 8 ಜನರನ್ನ ಬಂಧಿಸಲಾಗಿತ್ತು. ಈಗ ಮತ್ತಿಬ್ಬರು ಕೂಡ ಸಿಕ್ಕಿದ್ದಾರೆ. ಕಲ್ಲು ತೂರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಹಿನ್ನೆಲೆಯಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. 22 ವರ್ಷದ ಅಶೋಕ್ ಬಾರಕೇರ ಬಂಧಿತ ಆರೋಪಿ ಪೊಲೀಸರನ್ನ ನೋಡಿ ಬೈಕ್ನಿಂದ ಬಿದ್ದು ಅಶೋಕ್ಗೆ ಕೈ ಮುರಿದು ಹೋಗಿದೆ. ಮತ್ತೋರ್ವ ಆರೋಪಿ ಸಂದೀಪ್ ಪಡೆಗೂ ಕೂಡ ಇದೀಗ ಕೋರ್ಟ್ ಕಸ್ಟಡಿಗೆ ನೀಡೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಶಿವಾಜಿ ಜಯಂತಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟವಾಗಿತ್ತು. ಬಾಗಲಕೋಟೆಯಲ್ಲಿ ಇವಾಗಲೂ ಕೂಡ ಉದ್ವಿಗ್ನತೆ ಇನ್ನೂ ಹಾಗೇ ಇದೆ. ಯಾವುದೇ ಕಾರಣಕ್ಕೂ ಅದು ಬಿಗುವಿನ ವಾತಾವರಣ ಕಮ್ಮಿ ಆಗಿಲ್ಲ, ಆದರೆ ಹಾಗೇ ಇದೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಪ್ರಶಾಂತವಾಗಿದೆ ಅನ್ನೋ ರೀತಿಯಲ್ಲಿದೆ. ಆದರೆ ಪ್ರಶಾಂತವಾಗದೆ ಇನ್ನೂ ಹೊಗೆ ಹಾಡ್ತಾ ಇದೆ, ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಚಪ್ಪಲಿ ತೂರಾಟಗಳು, ಮಸೀದಿ ಕಡೆಯಿಂದ ಕಲ್ಲು ತೂರಾಟಗಳು ಆಗ್ತಾ ಇದ್ವು. ಹಾಗಾಗಿ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಆಗಿದ್ದಕ್ಕೆ ಈಗ ಮತ್ತಿಬ್ಬರ ಬಂಧನವನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ಮುರುಗೇಶ್, ಈಗ ಕಲ್ಲು ತೂರಾಟ ಪ್ರಕರಣದಲ್ಲಿ 8 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಮತ್ತಿಬ್ಬರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಏನಾದರೂ ಬೇರೆ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಇದೆಯಾ, ಅಥವಾ ಏನಾದರೂ ಪೊಲೀಸರು ಇದ್ರ ಬಗ್ಗೆ ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾರಾ, ಹೇಗೆ? ಏನು ಕಳೆದ 3 ದಿನಗಳಿಂದ ಏನು ಶಿವಾಜಿ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಮೆರವಣಿಗೆಯಲ್ಲಿ ಏನು ಗಲಾಟೆ ಆಗಿದೆ. ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಏನು ಗಲಾಟೆ ಆದ ಮರುದಿನವೇ ಓರ್ವ ಆರೋಪಿಯನ್ನ ತನ್ವೀರ್ ಎಂಬ ಆರೋಪಿಯನ್ನ ಬಂಧನ ಮಾಡಿ ಮತ್ತು 7 ಜನರನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಗೆ ಕೂಡ ಒಟ್ಟು 8 ಜನರನ್ನ ಬಂಧನ ಮಾಡಲಾಗಿತ್ತು. ತದನಂತರದಲ್ಲಿ ಮತ್ತು ಹಿಂದೂ ಸಂಘಟನೆಗಳಿಂದ ಒಂದು ಏನು ಸಭೆಯನ್ನು ನಡೆಸಿ ಆ ಸಂದರ್ಭದಲ್ಲಿ ಕೂಡ ಒಂದು ಕಲ್ಲು ತೂರಾಟ ಮತ್ತು ಗಾಜು ಒಡೆದು ಒಂದು ಏನು ಕರ್ತವ್ಯಕ್ಕೆ ಅಡ್ಡಪಡಿಸಿದ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ನಿನ್ನೆಯಷ್ಟೇ ಒಂದು ಅಶೋಕ್ ಬಾರ್ಕರ್ ಎಂಬಾತ ಏನು ಆರೋಪಿಯನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಒಂದು ಬೈಕ್ ತಗೊಂಡು ಓಡಿ ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಚೇಸ್ ಮಾಡಿದ ತಕ್ಷಣ ಬೈಕ್ ನಲ್ಲಿ ಬಿದ್ದು ಕೈಯನ್ನು ಮುರಿದುಕೊಂಡು ಈಗಾಗಲೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಮತ್ತು ಇನ್ನೊಬ್ಬ ಏನು ಸಂದೀಪ್ ಪೆರಡೆ ಎಂಬ ಆರೋಪಿ ಯಾವ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಅವನನ್ನು ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ ಅಂತ ಹೇಳ್ಬೋದು. ಮುರುಗೇಶಿನ ಪೊಲೀಸ್ ಅಧಿಕಾರಿಗಳೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಹೇಳಿದ್ದಾರಾ? ಈಗಾಗಲೇ ಈಗ ಸಾಕಷ್ಟು ಏನು CCTV ಫುಟೇಜ್ಗಳಾಗಿರ್ಬೋದು ಮತ್ತು ಎಲ್ಲ ವಿಡಿಯೋ ಚಿತ್ರೀಕರಣಗಳಾಗಿರ್ಬೋದು, ಯಾವ ರೀತಿ ಇಂಥ ಏನು ಕೃತ್ಯಕ್ಕೆ ಯಾರು ಮಾಡಲಾಗಿದೆ ಅವರನ್ನ ಎಲ್ಲವನ್ನು ಈ CCTVಯಲ್ಲಿ ಮುಖಾಂತರ ಅವರನ್ನ ಅಬ್ಸರ್ವೇಷನ್ ಮಾಡಿ ಅವರ ಇನ್ನೂ ಮತ್ತೆ ಯಾರ್ಯಾರಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಏನು ಯಾರ್ಯಾರಿದ್ದಾರೆ ಅಂತವ್ರನ್ನೆಲ್ಲ ಆರೋಪಿಗಳನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈಗ ಎಲ್ಲವೂ ಒಂದು CCTVಯನ್ನ ಪರೀಕ್ಷೆಯಲ್ಲಿ ಈಗಾಗಲೇ ಪೊಲೀಸರು ತೊಡಗಿದ್ದಾರೆ ಅಂತ ಹೇಳ್ಬೋದು. ಎಸ್ ಮುರುಗೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ನೋಡಿ, 22 ವರ್ಷದ ಅಶೋಕನ ಬಂಧಿತ ಮಾಡಲಾಗಿದೆ. ಇಬ್ಬರು ಈಗ ಆರೋಪಿಗಳನ್ನು ಬಂಧಿಸಲಾಗಿದೆ. ಯಾಕಂದರೆ ಬಾಗಲಕೋಟೆಯಲ್ಲಿ ಉದ್ವಿಗ್ನತ ಪರಿಸ್ಥಿತಿ ಹಾಗೇ ಇದೆ. ಅಲ್ಲಿ ನಡೆದಂತಹ ಕಲ್ಲು ತೂರಾಟ, ಶಿವಾಜಿ ಪ್ರತಿಮೆ ಮೇಲೆ ಬಿದ್ದಂತಹ ಚಪ್ಪಲಿ, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಆಕ್ರೋಶವನ್ನು ಬಾಗಲಕೋಟೆ ಜನ ಹೊರಹಾಕ್ತಾ ಇದ್ದಾರೆ. ಸೊ ಈಗ ಬೋಧಿ ಮುಚ್ಚಿದ ಕೆಂಡ ಆಗಿದೆ. ಆದರೂ ಕೂಡ ಈ ಕಲ್ಲು ತೂರಾಟ ಆಗಿದಂತಹ ಸಮಯದಲ್ಲಿ 8 ಜನರನ್ನ ಆರೋಪಿಗಳನ್ನು ಬಂಧಿಸಲಾಗಿತ್ತು. ಈಗ ಮತ್ತಿಬ್ಬರ ಬಂಧನ ಕೂಡ ಆಗಿದೆ.